ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಈ ಶ್ಲೋಕದ ಭಾವಾರ್ಥ ತಿಳಿದುಕೊಳ್ಳೋಣ. ಭಾವಾರ್ಥ ಏನು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಏನು ಅಂತಂದರೆ, ಇವಾಗ ಗಣೇಶನಿಗೆ ಯಾವ ರೀತಿ ಮುಖ ಇರೋದು, ಆನೆ ಮುಖ ಅಲ್ವಾ, ಅದನ್ನು ಯಾವಾಗಲೂ ಸದಾ ನೀನು ಆನೆ ಮುಖ ಇಟ್ಕೊಂಡಿರೋ ಅಂಥ ಗಣೇಶನಿಗೆ ಅಂತ ಹೇಳ್ಕೊಳ್ತಾ ನಾವು. ಮತ್ತು ನಿನ್ನನ್ನು ನೋಡಿದ್ರೆ ಯಾರು ಖುಷಿಯಾಗುತ್ತೆ? ಪಾರ್ವತಿ ದೇವಿಗೆ ಖುಷಿಯಾಗುತ್ತೆ. ಯಾವ ಥರ ಖುಷಿಯಾಗುತ್ತೆ? ಒಂದು ಕಮಲದ ಹೂವು ಹೇಗೆ ಅರಳುತ್ತೆ ಆ ರೀತಿ ಖುಷಿಯಾಗುತ್ತೆ. ಮತ್ತು ಅದು ಯಾವ ರೀತಿ ನಮಗೆ ಒಂದು ಏನಂತಾರೆ, ನಮಗೆ ಯಾವ ರೀತಿ ಅದು ಬ್ರೈಟ್ನೆಸ್ ಕೊಡುತ್ತೆ ಅಂತಂದಾಗ ಸೂರ್ಯನ ಥರ ಕಾಂತಿ ಕೊಡುತ್ತಂತೆ. ಅದಕ್ಕೋಸ್ಕರ ನಿಮ್ಮನ್ನು ನಾವು ತಪಸ್ಸು ಮಾಡ್ತೀವಿ. ತಪಸ್ಸು ಅಂತಂದರೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತೀವಿ, ಆಯಿತಾ. ಮನಸ್ಸಲ್ಲೇ ಧ್ಯಾನ ಮಾಡ್ತೀವಿ. ಯಾವ ರೀತಿ ಧ್ಯಾನ ಮಾಡ್ತೀವಿ ಅಂದರೆ, ಒಂದೇ ಮನಸ್ಸಲ್ಲಿ ಧ್ಯಾನ ಮಾಡೋದನ್ನು ನಾವು ಇಲ್ಲಿ ಹೇಳೋದು, ಆಯಿತಾ. ಒಂದೇ ಮನಸ್ಸಲ್ಲಿ ಧ್ಯಾನ ಮಾಡ್ತೀವಿ. ಯಾರನ್ನು ನಾವು ಧ್ಯಾನ ಮಾಡ್ತೀವಿ? ನೀನು ಕೊಡೋನು ನೀನು, ಆಯಿತಾ. ದಮ್ ತಮ್ ಕೊಡೋನು ನೀನು. ಏನು ಕೊಡ್ತೀಯ ನೀನು? ಎಷ್ಟೊಂದು ನಾವು ಅಂದ್ಕೊಂಡಿರೋಂಥ ಒಂದು ಏನೇನು ನಾವು ಅನ್ಕೋತೀವಿ, ಆ ಆಸೆಗಳು, ಆ ವರಗಳೆಲ್ಲ ನಮಗೆ ನೀನು ಕರುಣಿಸ್ತೀಯ, ಭಕ್ತಾದಿಗಳಿಗೆ ಕರುಣಿಸ್ತೀಯ. ಯಾವಾಗಲೂ ನೀನು ಭಕ್ತಾದಿಗಳ ಸಲುವಾಗಿ ನಿಂತ್ಕೋತೀಯ ಗಣೇಶ ಅಂತ ಹೇಳೋ ಅರ್ಥ ಈ ಶ್ಲೋಕದ್ದು. ಅರ್ಥ ಆಯ್ತಾ ಎಲ್ಲರಿಗೂ? ನಾವು ಈ ಗಣೇಶ ಶ್ಲೋಕದಲ್ಲಿ ಅನೇಕ ದಮ್ ತಮ್ ಅಂತ ಬರುತ್ತೆ. ನಾವು ಪ್ರನೌನ್ಸ್ ಮಾಡುವಾಗ ಕೆಲವರು ಅನೇಕ ದಂತಂ ಅಂತ ಹೇಳ್ತಾರೆ. ಅಲ್ಲ, ಅದು ಅನೇಕ ದಮ್ ತಮ್. ದಮ್ ಬೇರೆ ಪದ, ತಮ್ ಬೇರೆ ಪದ. ಇದ್ರದ್ದು ಪೂರ್ತಿ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಲ್ಲಿ ನನ್ನ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಮತ್ತು ಇನ್ನೊಂದು ಇದೇ ಥರ ಅರ್ಥಪೂರ್ಣವಾಗಿರೋಂಥ ಶ್ಲೋಕದ ಜೊತೆಗೆ ಅರ್ಥದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.